ಕಾಂಗ್ರೆಸ್ನಲ್ಲಿ ಸೀನಿಯರ್ಸ್ ಕಡೆಗಣನೆ ಆಗ್ತಿದೆಯಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಸೀನಿಯರ್ ಇದ್ದೀನಿ, ನನ್ನನ್ನು ಬಹಳ ಗೌರವದಿಂದ ನಡೆಸಿಕೊಂಡಿದ್ದಾರೆ, ಎಲ್ಲರೂ ಒಗ್ಗಟ್ಟಿನಿಂದ ಹೋಗ್ತಾರೆ, ಸ್ಪೀಕರ್ ಸ್ಥಾನ ಕೊಡುವ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ಈಗ ಆಲ್ರೆಡಿ ಮುನಿಯಪ್ಪ ಅವರು ಹೇಳ್ತಾ ಇದ್ರಲ್ಲ, ಈಗ ರಾಮಲಿಂಗಾರೆಡ್ಡಿ ಅವರು 8 ಬಾರಿ ಗೆದ್ದಿದ್ದಾರೆ, ನಾನು ಗೆದ್ದಿದ್ದೀನಿ, ನಾನು ಸೀನಿಯರ್ ಇದ್ದೀನಿ, ಸೀನಿಯರಿಟಿ ವಯಸ್ಸು ಕೊಡಬೇಕಿತ್ತು ಅಂತ ಏನು ಹೇಳ್ತಾ ಇದ್ದಾರಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀನಿಯರ್ಸ್ ಏನಾದರೂ ಕಡೆಗಣನೆ ಮಾಡ್ತಿದ್ದಾರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಪಾಂಡೆ ಅವರು ಮಾತನಾಡಿರೋದು. ನಾನು ಕೂಡ ಸೀನಿಯರ್ ಇದ್ದೀನಿ, ನನ್ನನ್ನು ಬಹಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ, ಎಲ್ಲರೂ ಒಗ್ಗಟ್ಟಿನಿಂದ ಹೋಗ್ತಾರೆ, ಸ್ಪೀಕರ್ ಸ್ಥಾನ ಕೊಡುವ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಯಾಕಂತಂದ್ರೆ ನಾ ಸೀನಿಯರ್ ಇದ್ದೇನೆ ನಿಜ, ನಾನು ಭಾಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ, ನನಗೇನು ತೊಂದರೆ ಇಲ್ಲ, ಯಾವ ನೋವು ಇಲ್ಲ, ನಾನು ಸಮಾಧಾನದಿಂದ ಇದ್ದೇನೆ. ಸ್ಪೀಕರ್ ಕೊಟ್ಟರೆ ತಾವು ಒಪ್ಕೋತೀರಾ ಸರ್? ಹೇಗೆ? ನಾ ಅದ್ರ ಬಗ್ಗೆ ಏನು ಮಾತಾಡ್ತಾರೆ, ನನಗೆ ವಿಷಯವೇ ಬಂದಿಲ್ಲ, ನನಗೆ ಕೇಳಿಲ್ಲ, ನಾ ಏನು ಹೇಳಿ. ನೋಡಿ, ನಾ ಸೀನಿಯರ್ ಇದ್ದೇನೆ ನಿಜ, ನಾನು ಭಾಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ, ನನಗೇನು ತೊಂದರೆ ಇಲ್ಲ, ಯಾವ ನೋವು ಇಲ್ಲ, ನಾನು ಸಮಾಧಾನದಿಂದ ಇದ್ದೇನೆ. ಸ್ಪೀಕರ್ ಕೊಟ್ಟರೆ ತಾವು ಒಪ್ಕೋತೀರಾ ಸರ್? ಹೇಗೆ? ನಾ ಅದ್ರ ಬಗ್ಗೆ ಏನು ಮಾತಾಡ್ತಾರೆ, ನನಗೆ ವಿಷಯವೇ ಬಂದಿಲ್ಲ, ನನಗೆ ಕೇಳಿಲ್ಲ, ನಾ ಏನು ಹೇಳಿ. ನೋಡಿ, ನಾ ಸೀನಿಯರ್ ಇದ್ದೇನೆ ನಿಜ, ನಾನು ಭಾಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ, ನನಗೇನು ತೊಂದರೆ ಇಲ್ಲ, ಯಾವ ನೋವು ಇಲ್ಲ, ನಾನು ಸಮಾಧಾನದಿಂದ ಇದ್ದೇನೆ. ಸ್ಪೀಕರ್ ಕೊಟ್ಟರೆ ತಾವು ಒಪ್ಕೋತೀರಾ ಸರ್? ಹೇಗೆ? ನಾ ಅದ್ರ ಬಗ್ಗೆ ಏನು ಮಾತಾಡ್ತಾರೆ, ನನಗೆ ವಿಷಯವೇ ಬಂದಿಲ್ಲ, ನನಗೆ ಕೇಳಿಲ್ಲ, ನಾ ಏನು ಹೇಳಿ. ನೋಡಿ, ನಾ ಸೀನಿಯರ್ ಇದೆ.